ಆಗಲಿದೆ ಬೆಂಗಳೂರು ಮಹಾನಗರ ಪಾಲಿಕೆ ಕಸದ ಮೂಟೆ ಮೇಲೆ ಮೂಗು ಮುಚ್ಚಿಕೊಂಡು ಕೂತಿಂತಿದೆ. ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿಯನ್ನ ಕಾಡ್ತಾ ಇದೆ ಸಾಕಷ್ಟು ಸಮಸ್ಯೆಗಳು. ಇತ್ತ ಮೇಲಿಂದ ಮೇಲೆ ಸಮಸ್ಯೆಗಳು ಉಲ್ಬಣ ಆಗ್ತಾನೆ ಇದೆ. ರಾಶಿಗಟ್ಲೆ ಕಸ ಗಬ್ಬು ನಾರ್ತಾ ಇದೆ ಬಿಬಿಎಂಪಿ ಪಾಲಿಕೆಯ ಅಂಗಳ. ಕಸದ ತೊಟ್ಟಿ ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ ಬೆಂಗಳೂರು? ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಸದ ಮೂಟೆ ಅಂತ ಆಗ್ತಾ ಇದೆ. ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. ಗಾರ್ಡನ್ ಸಿಟಿಯನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಹಲವಾರು ಸಮಸ್ಯೆಗಳು ಮತ್ತಷ್ಟು ಮಗದಷ್ಟು ಉಲ್ಬಣ ಆಗ್ತಾನೆ ಇದೆ. ಎಲ್ಲಿ ನೋಡಿದ್ರು ರಾಶಿಗಟ್ಲೆ ಕಸ ಗಬ್ಬು ನಾರ್ತಾ ಇದೆ ಬಿಬಿಎಂಪಿ ಪಾಲಿಕೆಯ ಅಂಗಳ. ನಿದ್ದೆಯಿಂದ ಎಚ್ಚೆತ್ತುಕೊಳ್ತಾ ಇಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಮೂಟೆ ಕಸ ಕಂಡ್ರೂ ಕೂಡ ಕಂಡು ಕೇಳರಿಯದಂತೆ ಅಧಿಕಾರಿಗಳು ವರ್ತನೆಯನ್ನ ಮಾಡ್ತಿದ್ದಾರೆ. ಏನ್ ಹೇಳ್ಬೇಕು ಇವರಿಗೆ? ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಅಂತೀವಿ, ಆದ್ರೆ ಈಗ ಗಾರ್ಬೇಜ್ ಸಿಟಿ ಆಗ್ತಾ ಇದೆಯಾ? ಲಕ್ಷಾಂತರ ಕೋಟ್ಯಾಂತರ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ದೇಶ ವಿದೇಶಗಳಿಂದ ಬಂದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾರೆ. ಇಂತಹ ಬೃಹತ್ ಬೆಂಗಳೂರಿಗೆ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅಧಿಕಾರಿಗಳು ಕಣ್ಣ ಮುಂದೆ ಕಸ ಇದ್ರೂ ಕೂಡ ಕೇರ್ಲೆಸ್ ಮಾಡ್ತಿದ್ದಾರೆ. ಹಾಗಾದ್ರೆ ಇದಕ್ಕೆ ಅಧಿಕಾರಿಗಳು ಏನ್ ಹೇಳಿದ್ರು? ಗಾರ್ಡನ್ ಸಿಟಿಯನ್ನ ಗಾರ್ಬೇಜ್ ಸಿಟಿ ಮಾಡಬೇಕು ಅಂತ ಅಂದುಕೊಂಡಿದ್ದಾರಾ? ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಬಿಬಿಎಂಪಿ ಮೇಲೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಅವರು ಕೂಡ ಹರಿಹಾಯ್ದಿದ್ದಾರೆ. ಮೂಟೆ ಕಸ ಕಂಡ್ರು ಕೂಡ ಅಧಿಕಾರಿಗಳು ಕೇರ್ಲೆಸ್ ಮಾಡ್ತಿದ್ದಾರೆ. ಹಾಗಾದ್ರೆ ಅಧಿಕಾರಿಗಳಿಗೆ ಹೆಂಗೆ ಕ್ಲಾಸ್ ತಗೊಂಡ್ರು? ಯಾರ್ ಕ್ಲಾಸ್ ತಗೊಂಡ್ರು? ಈಗ ನಾವು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಾವೇ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಓಡಾಡ್ತಾ ಇರ್ತೀವಂದ್ರೆ ಎಷ್ಟೋ ಕಸ ಬಿದ್ದಿರುತ್ತೆ. ಅಧಿಕಾರಿಗಳು ರಾಜಕಾರಣಿಗಳು ಓಡಾಡುವಂತ ದಾರಿ ಆಗಿರುತ್ತೆ. ಆದ್ರೂ ಕೂಡ ಯಾರೊಬ್ರು ಅದರ ಮೇಲೆ ಗಮನವನ್ನ ಹರಿಸೋದೇ ಇಲ್ಲ. ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಕಸದಿಂದ ತುಂಬಿದ ರಸ್ತೆ ಅಸಹ್ಯಕರ ದೃಶ್ಯ ಅಂತ ನೆಟ್ಟಿಗರು ಹೇಳಿರುವಂಥದ್ದು. ಕಸದಿಂದ ತುಂಬಿಬಿಟ್ಟಿದೆ ರಸ್ತೆ, ಬಹಳ ಅಸಹ್ಯವಾಗಿದೆ ಈ ದೃಶ್ಯವನ್ನ ನೋಡೋದಕ್ಕೆ ಅಂತ ನೆಟ್ಟಿಗರು ಹೇಳಿರುವಂಥದ್ದು. ಪಾಲಿಕೆಯ ಕಾರ್ಯವೈಖರಿಗೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಂಜುಮ್ದಾರ್ ಶಾ ಟೀಕೆಯನ್ನ ಮಾಡಿದ್ದಾರೆ. ಬಿಬಿಎಂಪಿ ಮೇಲೆ ಹರಿಹಾಯ್ದಿದ್ದಾರೆ ಕಿರಣ್ ಮಜುಮ್ದಾರ್ ಶಾ ಅವರು. ಘನತ್ಯಾಜ್ಯ ನಿರ್ವಹಣಾ ವಿಭಾಗಕ್ಕೆ ಮಜುಮ್ದಾರ್ ಶಾ ಅವರು ತರಾಟೆಯನ್ನ ತಗೊಂಡಿರುವಂಥದ್ದು. ಬೆಂಗಳೂರು ನಗರದ ಬೀದಿಗಳಲ್ಲಿನ ಕಸವನ್ನ ತೆರವುಗೊಳಿಸಿದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಘನತ್ಯಾಜ್ಯ ನಿರ್ವಹಣಾ ವಿಭಾಗವನ್ನ ಕಿರಣ್ ಮಜುಮ್ದಾರ್ ಶಾ ಅವರು ತರಾಟೆಗೆ ತಗೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಾ ಆ ಪೋಸ್ಟ್ ನಲ್ಲಿ ಏನಿದೆ ಅಂತ. ಬಳಕೆದಾರ ವಿಶ್ವನಾಥ್ ನಾಗರಾಜ್ ಆರಂಭದಲ್ಲಿ ಕಸದ ವಿಡಿಯೋವನ್ನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು. ಸಿಟಿಯ ಔಟರ್ ರಿಂಗ್ ರೋಡ್ನ ರಸ್ತೆಯ ಬಳಿ ರಾಶಿ ಕಸದ ವಿಡಿಯೋವನ್ನು ಕೂಡ ಹಂಚಿಕೊಂಡ್ರು.
ಬೆಳಗಿನ ತಾಜಾ ದೃಶ್ಯಗಳಿವು ಅಂತ ಪೋಸ್ಟ್ ಕೂಡ ಮಾಡಿ ಟೀಕೆ ಕೂಡ ಮಾಡಲಾಯಿತು. ಇದನ್ನ ಬಯೋಕಾನ್ ಸಂಸ್ಥೆ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಅವರು ಮರು ಹಂಚಿಕೊಂಡಿದ್ದಾರೆ. ಪಾಲಿಕೆ ಕಮಿಷನರ್ ಸೇರಿದಂತೆ ಅಧಿಕಾರಿಗಳನ್ನ ಟ್ಯಾಗ್ ಮಾಡಿ ಪೋಸ್ಟ್ ಅನ್ನ ರೀಶೇರ್ ಮಾಡಿದ್ದಾರೆ. ಕಿರಣ್ ಪೋಸ್ಟ್ ರೀಟ್ವೀಟ್ ಮಾಡ್ತಾ ಇದ್ದಂತೆಯೇ ಪೋಸ್ಟ್ ಸಾಕಷ್ಟು ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ನೆಟ್ಟಿಗರಿಂದ ವ್ಯಾಪಕ ಕಿಡಿ ಕೂಡ ಕಾಡ್ತಾ ಇರುವಂತದ್ದು. ಬೆಂಗಳೂರು ಸ್ಮಾರ್ಟ್ ಸಿಟಿ ಅಲ್ಲ, ಗಾರ್ಬೇಜ್ ಸಿಟಿ ಅಂತ ಟೀಕೆ ಹೆಚ್ಚಾಗ್ತಾ ಇದೆ. ಗಾರ್ಬೇಜ್ ಸಿಟಿ ಬೆಂಗಳೂರು ಅಂತ ಪೋಸ್ಟ್ ವೈರಲ್ ಆಗ್ತಾ ಇದೆ. ಸದ್ಯ ಒಂದು ಕಡೆ ಮಳೆ ಹೆಚ್ಚಾಗಿದೆ, ಮತ್ತೊಂದು ಕಡೆ ಡೆಂಗ್ಯೂ ಕಾಟವು ಕೂಡ ಜೋರಾಗಿದೆ. ಇದರ ನಡುವೆ ಕಸದ ರಾಶಿ ನಗರದ ರಸ್ತೆ ತುಂಬೆಲ್ಲ ಸಿಗ್ತಾ ಇದೆ. ಜನರ ನಿರ್ಲಕ್ಷ್ಯ ಆಗಿರ್ಬೋದು, ಇದರ ವರ್ತನೆ ಆಗಿರ್ಬೋದು, ಅಧಿಕಾರಿಗಳ ಬೇಜವಾಬ್ದಾರಿತನವೇ ಈ ಸಮಸ್ಯೆಗೆ ಮೂಲ ಕಾರಣ ಅಂತ ಕಿಡಿಯನ್ನ ಕಾರಿದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎತ್ತ ನೋಡಿದ್ರು ಕಸದ ರಾಶಿ ನಮ್ಮ ಕಣ್ಣಿಗೆ ಬೀಳುತ್ತೆ. ಈ ಕಸದ ರಾಶಿ ಮಧ್ಯೆನೇ ನಾವು ವಾಸ ಮಾಡಬೇಕಾದಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಇದೊಂದು ಅಸಹ್ಯಕರ ನೋಟ. ಬಿಬಿಎಂಪಿ ಎಸ್ಡಬ್ಲ್ಯೂಎಂ ವಿಶೇಷ ಆಯುಕ್ತರು ಈ ಕೊಳಕು ಅವ್ಯವಸ್ಥೆಯನ್ನ ಸ್ವಚ್ಛಗೊಳಿಸುವುದಕ್ಕೆ ತ್ವರಿತವಾಗಿ ಕಾರ್ಯವನ್ನ ನಿರ್ವಹಿಸಬೇಕು ಅಂತ ಎಕ್ಸ್ ನಲ್ಲಿ ಬರೆದಿದ್ದಾರೆ. ಇದಕ್ಕೆ ಹಲವು ಎಕ್ಸ್ ಬಳಕೆದಾರರು ಬಯೋಕಾನ್ ಮುಖ್ಯಸ್ಥರ ಪೋಸ್ಟ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ತಕ್ಷಣದ ಕ್ರಮಕ್ಕೆ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಕಸ ಇದೇ ರಸ್ತೆಯ ಪಕ್ಕದಲ್ಲಿದೆ. ಅದಕ್ಕಿಂತ ಹೆಚ್ಚಾಗಿ ನಾಚಿಕೆಗೇಡಿನ ಸಂಗತಿ ಅಂತಂದ್ರೆ ಹೆಚ್ಚಿನ NRIಗಳು, ದೂತಾವಾಸಗಳು, ಮಂತ್ರಿಗಳು ಮತ್ತು ಬಿಬಿಎಂಪಿ ಉನ್ನತ ಅಧಿಕಾರಿಗಳು ಕೂಡ ಈ ಪ್ರದೇಶದಲ್ಲಿ ವಾಸ ಇದ್ದಾರೆ. ಅವ್ರಿಗಾದ್ರೂ ಅನ್ಸೋದಿಲ್ವಾ? ಪಕ್ಕದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಸದ ರಾಶಿ ಇದೆ, ಜನರು ಹೇಗೆ ಓಡಾಡಬೇಕು, ನಾವೇನೋ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದೀವಿ, ಬಟ್ ಪ್ರಯಾಣಿಕರಾಗಿರ್ಬೋದು